ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ. ಮಳೆಯ ಅಬ್ಬರಕ್ಕೆ ದೇವಸ್ಥಾನಕ್ಕೆ ತೆರಳುವುದಕ್ಕೆ ಭಕ್ತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಇತ್ತ ಹಿಮವದ್ ಬೆಟ್ಟದಲ್ಲೂ ಕೂಡ ಭರ್ಜರಿ ಮಳೆಯಾಗಿರೋದ್ರಿಂದ ಭಕ್ತರು ಬೆಟ್ಟಕ್ಕೆ ತೆರಳುವುದಕ್ಕೆ ಪರದಾಡ್ತಾ ಇದ್ದಾರೆ. ಬೆಟ್ಟದ ಮೇಲಿಂದ ಹೊಳೆತಂತೆ ಹರಿದು ಬಂದ ಮಳೆ ನೀರು ಅಂದ್ರೆ ಹೊಳೆಯಂತೆ ನೀರು ಹರಿದು ಬರ್ತಾ ಇದೆ. ಹೊಳೆನೇ ಯಾವುದು ಹರಿತಾ ಇದೆಯೋ, ನದಿ ಇದೆಯೇನೋ ಅನ್ನುವಂಥ ಮಟ್ಟದಲ್ಲಿ ಅಲ್ಲಿ ನೀರು ಹರಿದು ಬರ್ತಾ ಇದೆ. ಅಷ್ಟೊಂದು ಮಟ್ಟಕ್ಕೆ ಮಳೆ ಆಗಿರೋದ್ರಿಂದ ಈಗ ಬೆಟ್ಟದಲ್ಲಿ ಭಕ್ತರು ಸಿಕ್ಕಾಕೊಂಡಿದ್ದಾರೆ, ಪರದಾಟವನ್ನು ನಡೆಸ್ತಾ ಇದ್ದಾರೆ. ರಸ್ತೆಯ ಅಕ್ಕಪಕ್ಕದ ಅಂಗಡಿಗಳಿಗೆ ನೀರು ನುಗ್ಗಿದೆ. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಬೆಟ್ಟಕ್ಕೆ ಆಗಮಿಸಿದ್ದಂತಹ ಜನರು ಈಗ ಪರದಾಡ್ತಾ ಇದ್ದಾರೆ. ಯಾವ ರೀತಿ ಬೆಟ್ಟಕ್ಕೆ ಹೋಗೋದು, ಹೇಗೆ ದೇವ್ರ ದರ್ಶನ ಪಡ್ಕೊಂಡು ಬರೋದು ಅನ್ನುವಂಥ ಪ್ರಶ್ನೆ ಈಗ ಜನರಿಗೆ ಎದುರಾಗಿದೆ. ನೋಡ್ತಾ ಇದ್ದೀರಾ, ಯಾವ್ದಾದ್ರು ನದಿಯಿಂದ ನೀರು ಹೊರಗೆ ಬರ್ತಾ ಇದೆಯಾ ಅಥವಾ ಡ್ಯಾಮ್ ಇಂದ ಬಿಡುಗಡೆ ಮಾಡಿದಾರೇನೋ ಅನ್ನುವಂಥ ಮಟ್ಟದಲ್ಲಿ ನೀರು ಬರ್ತಾ ಇರುವಂಥದ್ದು. ಅಂದ್ರೆ ಬೆಟ್ಟದಲ್ಲಿ ಆ ರೇಂಜಿಗೆ ಮಳೆ ಆಗ್ತಾ ಇದೆ. ಹಾಗಾಗಿ ಹೆಚ್ಚಾಗಿ ಮಳೆ ಆಗ್ತಾ ಇರೋದ್ರಿಂದ ಪ್ರವಾಸಿಗರು ಇರ್ಬೋದು ಅಥವಾ ಅಲ್ಲಿಗೆ ಹೋಗುವಂತ ಭಕ್ತರಿಗೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಬರಬೇಡಿ, ಯಾರು ಕೂಡ ಪರದಾಡಬೇಡಿ, ಸಿಕ್ಕಾಕೊಳ್ಬೇಡಿ ಅಂತ ಆದಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಈ ರೀತಿಯಾಗಿ ಹೆಚ್ಚಾಗಿ ಮಳೆ ಆಯಿತು ಅಂದ್ರೆ ಅಲ್ಲಲ್ಲಿ ಬೆಟ್ಟ ಕುಸಿಯುವಂತ ಸಾಧ್ಯತೆ ಕೂಡ ಇರುತ್ತೆ, ನಿರಂತರವಾಗಿ ಮಳೆ ಆಯಿತು ಅಂದ್ರೆ. ಹಾಗಾಗಿ ಪ್ರವಾಸಿಗರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಚಾಮರಾಜನಗರದ ಹಿಮವದ್ ಬೆಟ್ಟ ಏನಿದೆ ಅಲ್ಲಿ ಈ ರೀತಿಯಾಗಿ ಮಳೆ ಆಗ್ತಾ ಇರುವಂತ ರಾಜ್ಯದಾದ್ಯಂತ ಕೂಡ ಅನೇಕ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಪ್ರವಾಸಿ ತಾಣಗಳಿಗೆ ಈ ಮಳೆಯ ಸಂದರ್ಭದಲ್ಲಿ ಹೋಗ್ಬೇಕು, ಫಾಲ್ಸ್ಗೆ ಹೋಗ್ಬೇಕು ಅಥವಾ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆದ್ರೆ ಈ ರೀತಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಜಾರುವಂತ ಸನ್ನಿವೇಶಗಳೇ ಹೆಚ್ಚು. ಈ ಬೆಟ್ಟಕ್ಕೆ ಹೋದ್ರಿ ಅಂತ ಅಂದ್ರೆ ಮಳೆ ಆದಾಗ ಪಾಚಿಗೊಟ್ಟೋದು ಹೆಚ್ಚು. ಹಾಗಾಗಿ ಜನರು ಬಹಳ ಸುರಕ್ಷತೆಯನ್ನ ವಹಿಸಬೇಕಾಗುತ್ತೆ. ಹೆಚ್ಚಾಗಿ ಮಳೆ ಬೀಳ್ತಾ ಇದೆ ಅಂದ್ರೆ ಹೊರಗಡೆ ಹೋಗಬಾರ್ದು. ಪ್ರವಾಸಿ ತಾಣಗಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ದೇವಸ್ಥಾನ ಇರ್ಬೋದು, ಫಾಲ್ಸ್ ಇರ್ಬೋದು, ನದಿ, ಡ್ಯಾಮ್ ಈ ಕಡೆ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ಸುರಕ್ಷತಾ ಕ್ರಮಗಳೊಂದಿಗೆ ಹೋಗ್ಬೇಕಾಗುತ್ತೆ.